ಸಹಜ ರಾಜಯೋಗ, ಪ್ರಾಚೀನ ಯೋಗ. ನಿರಹಂಕಾರಿ ತಂದೆಯ ನೆನಪಿನಲ್ಲಿ ಸುಖದಾತನ ಮಕ್ಕಳಾಗೋಣ. ಓಂ ಶಾಂತಿ. ನಾನು ಈ ದೇಹವಲ್ಲ, ನಾನು ಒಂದು ಶಾಂತ ಸ್ವರೂಪ, ಪ್ರಕಾಶಮಯ ಆತ್ಮ. ನನ್ನ ನಿಜವಾದ ಸ್ವರೂಪ ಶಾಂತಿ, ಪ್ರೀತಿ, ಪವಿತ್ರತೆ, ಸುಖ, ಶಕ್ತಿ. ಈಗ ನಾನು ದೇಹದ ಎಲ್ಲ ಅರಿವುಗಳಿಂದ ನಿಧಾನವಾಗಿ ದೂರವಾಗುತ್ತಿದ್ದೇನೆ. ಈ ಲೋಕದ ಎಲ್ಲ ಶಬ್ದಗಳು, ಎಲ್ಲ ಚಿಂತೆಗಳು, ಎಲ್ಲ ಜವಾಬ್ದಾರಿಗಳು ಸ್ವಲ್ಪ ಸಮಯದವರೆಗೆ ನನ್ನಿಂದ ದೂರವಾಗುತ್ತಿದೆ. ನನ್ನ ಮನಸ್ಸು ಸಂಪೂರ್ಣ ಶಾಂತವಾಗುತ್ತಿದೆ. ಈಗ ನಾನು ನನ್ನನ್ನು ಭ್ರೂಮಧ್ಯದಲ್ಲಿ ಒಂದು ಸಣ್ಣ ದಿವ್ಯ ಜ್ಯೋತಿ ಬಿಂದುವಾಗಿ ಅನುಭವಿಸುತ್ತಿದ್ದೇನೆ. ಆತ್ಮಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನಾನು ಒಂದು ಆತ್ಮ. ಈ ದೇಹ ನನ್ನ ಸಾಧನ ಯಂತ್ರ. ನಾನು ಶಾಂತಿಯ ಲೋಕದ ನಿವಾಸಿ. ಈಗ ನನ್ನ ದೃಷ್ಟಿ ಪರಮಧಾಮದ ಕಡೆಗೆ ಹೋಗುತ್ತಿದೆ. ಅನಂತ ಕೆಂಪು ಚಿನ್ನದ ಬೆಳಕಿನ ಲೋಕ. ಅಲ್ಲಿ ಸಂಪೂರ್ಣ ಮೌನ, ಸಂಪೂರ್ಣ ಶಾಂತಿ. ಅಲ್ಲಿಯೇ ನನ್ನ ಪರಮಪಿತ ಪರಮಾತ್ಮ ಶಿವತಂದೆ ಶಿವಬಾಬಾ ಅತ್ಯಂತ ಪ್ರಕಾಶಮಾನವಾಗಿ ಪ್ರೀತಿಯ, ಜ್ಞಾನದ, ಸುಖದ ಸಾಗರ ಅವರು ನನ್ನ ಎದುರಿದ್ದಾರೆ. ಸಾಕ್ಷಾತ್ ಭಗವಂತ ನನ್ನ ಎದುರಿಗೆ ಇದ್ದಾರೆ. ಇದು ತಂದೆ ನನಗೆ ಪ್ರೀತಿಯಿಂದ ಹೇಳುತ್ತಿದ್ದಾರೆ. ಮಧುರ ಮಗು, ನಾನು ನಿರಹಂಕಾರಿ ತಂದೆ. ನಾನು ತೆಗೆದುಕೊಳ್ಳಲು ಬಂದಿಲ್ಲ, ಕೊಡಲು ಬಂದಿದ್ದೇನೆ. ತಂದೆ ಇಡೀ ವಿಶ್ವದ ರಾಜ್ಯಭಾಗ್ಯವನ್ನು ಮಕ್ಕಳಿಗೆ ಕೊಟ್ಟು ತಾವೇ ನಿಷ್ಕಾಮ ಸೇವೆಯಲ್ಲಿ ಇರುತ್ತಾರೆ. ಎಂತಹ ಮಹಾನ್ ತಂದೆ, ಎಂತಹ ಅಪಾರ ಪ್ರೀತಿ. ನನ್ನ ಹೃದಯ ಕೃತಜ್ಞತೆಯಿಂದ ತುಂಬುತ್ತಿದೆ. ನಾನು ತಂದೆಯ ಪ್ರೀತಿಯ ಕಿರಣಗಳನ್ನು ಸ್ವೀಕರಿಸುತ್ತಿದ್ದೇನೆ. ಪ್ರತಿ ಕಿರಣ ನನ್ನೊಳಗಿನ ದುಃಖವನ್ನು ಕರಗಿಸುತ್ತಿದೆ. ಭಯ ಕರಗುತ್ತಿದೆ. ಅಹಂಕಾರ ಕರಗುತ್ತಿದೆ. ದುಃಖದ ನೆನಪುಗಳು ದೂರವಾಗುತ್ತಿದೆ. ನಾನು ಹಗುರವಾಗುತ್ತಿದ್ದೇನೆ. ತಂದೆ ಹೇಳುತ್ತಿದ್ದಾರೆ, ತಂದೆಯ ಆಜ್ಞೆ, ಮಗುವೇ, ನಾನು ಅನಂತ ಅಖಂಡ. ನೀನು ನನ್ನ ಮಗು. ಯಾರಿಗೂ ದುಃಖ ಕೊಡಬೇಡ. ಸುಖದಾತನ ಮಗುವಾಗಿ ಸುಖವನ್ನೇ ಕೊಡು, ಹಂಚು. ಈ ಮಾತು ನನ್ನ ಹೃದಯದಲ್ಲಿ ಆಳವಾಗಿ ಅಚ್ಚಳಿಯುತ್ತಿದೆ. ಇಂದಿನಿಂದ ನನ್ನ ಮಾತಿನಲ್ಲಿ ಸುಖ, ನನ್ನ ದೃಷ್ಟಿಯಲ್ಲಿ ಸುಖ, ನನ್ನ ವರ್ತನೆಯಲ್ಲಿ
ಸುಖ, ನನ್ನ ಸಂಕಲ್ಪಗಳಲ್ಲಿ ಸುಖ, ಸುಖದಾತನ ಮಕ್ಕಳಾಗಿ ಸುಖವನ್ನೇ ಹಂಚುತ್ತೇನೆ. ಈಗ ನಾನು ತಂದೆಯ ಮನ್ಮನಾಭವ ಆದೇಶವನ್ನು ಪಾಲಿಸುತ್ತಿದ್ದೇನೆ. ನನ್ನ ಮನಸ್ಸು ಸಂಪೂರ್ಣವಾಗಿ ಶಿವತಂದೆಯಲ್ಲೇ ಲೀನವಾಗಿದೆ, ಮಗ್ನವಾಗಿದೆ. ತಂದೆಯ ನೆನಪಿನ ಅಗ್ನಿ ನನ್ನ ಆತ್ಮದ ಮೇಲಿರುವ ಹಳೆಯ ಸಂಸ್ಕಾರಗಳನ್ನು, ದುಃಖದ ಗುರುತುಗಳನ್ನು, ಆತ್ಮದ ತುಕ್ಕನ್ನು ಸಂಪೂರ್ಣವಾಗಿ ಸುಡುತ್ತಿದೆ. ನಾನು ಪವಿತ್ರನಾಗುತ್ತಿದ್ದೇನೆ, ಶಕ್ತಿಶಾಲಿಯಾಗುತ್ತಿದ್ದೇನೆ. ಈಗ ನಾನು ಅನುಭವಿಸುತ್ತಿದ್ದೇನೆ. ನಾನು ಮಾಸ್ಟರ್, ಸರ್ವಶಕ್ತಿವಂತ. ತಂದೆಯ ಎಲ್ಲ ಶಕ್ತಿಗಳು ನನ್ನೊಳಗೆ ಹರಿಯುತ್ತಿವೆ. ಸಹನೆಯ ಶಕ್ತಿ, ನಿರ್ಣಯದ ಶಕ್ತಿ, ಪ್ರೀತಿಯ ಶಕ್ತಿ, ಗುಣಗಳ ಶಕ್ತಿ, ಸಹಕಾರದ ಶಕ್ತಿ, ಕ್ಷಮೆಯ ಶಕ್ತಿ, ವೈರಾಗ್ಯದ ಶಕ್ತಿ, ಅಖಂಡ ವೈರಾಗ್ಯ, ಈ ಶಕ್ತಿಗಳು ನನ್ನಲ್ಲಿ ಪ್ರತಿಬಿಂಬಿಸುತ್ತಿವೆ. ಈಗ ಒಂದು ನಿಮಿಷ ಸಂಪೂರ್ಣ ಬಿಂದು ಸ್ವರೂಪ, ಆತ್ಮ ಸ್ವರೂಪ, ಯಾವ ಸಂಕಲ್ಪವೂ ಇಲ್ಲ, ನಿಸ್ಸಂಕಲ್ಪ ಮಾತ್ರ ನಾನು ಮತ್ತು ನನ್ನ ಶಿವತಂದೆ. ಪಾಯಿಂಟ್ ಅಪಾರ ಮೌನ. ಶಿವಬಾಬಾ ಬಿಂದು, ನಾನು ಆತ್ಮ ಬಿಂದು, ಮೌನ. ಅಪಾರ ಶಾಂತಿ, ಅಪಾರ ಪ್ರೀತಿ. ಎಲ್ಲ ಕಡೆಗೆ ಪ್ರಕಂಪನಗಳು ಹರಡುತ್ತಿವೆ. ಈ ಶಕ್ತಿಯುತ ಸ್ಥಿತಿಯಿಂದ ನಾನು ಇಡೀ ವಿಶ್ವವನ್ನು ನೋಡುತ್ತಿದ್ದೇನೆ. ಆ ಪ್ರಕಂಪನಗಳು ಕಾಣಿಸುತ್ತಿದೆ. ಅನೇಕ ಆತ್ಮಗಳು ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅಶಾಂತಿಯಲ್ಲಿದ್ದಾರೆ. ನಾನು ತಂದೆಯ ಜೊತೆಯಲ್ಲಿ ಅವರಿಗೆ ಶಾಂತಿಯ ಕಿರಣಗಳನ್ನು ಕಳುಹಿಸುತ್ತಿದ್ದೇನೆ. ಸುಖದ ಕಿರಣಗಳು, ಪ್ರೀತಿಯ ಕಿರಣಗಳು, ಭರವಸೆಯ ಕಿರಣಗಳು ಪ್ರತಿ ಆತ್ಮನಿಗೂ ಆಶೀರ್ವಾದ ತಲುಪುತ್ತಿದೆ. ಈಗ ನಾನು ಸಂಕಲ್ಪ ಮಾಡುತ್ತೇನೆ. ನಾನು ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ. ನಾನು ತಂದೆಯಂತಹ ನಿರಹಂಕಾರಿ ಆಗುತ್ತೇನೆ ಮತ್ತು ನಾನು ನಿಷ್ಕಾಮ ಸೇವಾಧಾರಿ ಆಗುತ್ತೇನೆ, ನಿಸ್ವಾರ್ಥ ಸೇವಾಧಾರಿ. ನಾನು ಸದಾ ಮನ್ಮನಾಭವ ಸ್ಥಿತಿಯಲ್ಲಿ ಇರುತ್ತೇನೆ. ನಾನು ಶ್ರೀಮತದಂತೆ ನಡೆಯುತ್ತೇನೆ. ನಾನು ಸುಖದಾತ, ತಂದೆಯ ಯೋಗ್ಯ ಮಗುವಾಗಿ ಬದುಕುತ್ತೇನೆ. ಈಗ ತಂದೆಯ ಆಶೀರ್ವಾದ ನನ್ನ ಮೇಲೆ ಸುರಿಯುತ್ತಿದೆ. ಮಧುರ ಮಗುವೆ, ನೀನು ನನ್ನ ಜೊತೆ ಇದ್ದೀಯ. ನಾನು
ಸದಾ ನಿನ್ನ ಜೊತೆ ಇದ್ದೇನೆ, ಭಯಪಡಬೇಡ, ನಿನ್ನ ವಿಜಯ ನಿಶ್ಚಿತ. ಈ ದಿನ ಅನುಭವವನ್ನು, ಈ ದಿವ್ಯ ಅನುಭವ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಸಂಗ್ರಹಿಸುತ್ತೇನೆ. ಈ ಶಾಂತಿಯನ್ನು, ಈ ಪ್ರೀತಿಯನ್ನು, ಈ ಶಕ್ತಿಯನ್ನು ಇಡೀ ದಿನ ನನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತೇನೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೆ ಇದು ಇಷ್ಟವಾದಲ್ಲಿ ಇಂದಿನ ಮುರಳಿಯ ಯಾವ ಒಂದು ಜ್ಞಾನ ಬಿಂದು ನಿಮ್ಮ ಹೃದಯವನ್ನು ಹೆಚ್ಚು ಸ್ಪರ್ಶಿಸಿತು, ನಿಮ್ಮ ಅನುಭವವನ್ನು ಕಾಮೆಂಟಿನಲ್ಲಿ ಹಂಚಿಕೊಳ್ಳಿ. ಯೋಗ ಜ್ಞಾನ ಇಷ್ಟವಾದರೆ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.